ನಮಸ್ತೆ ಟಿವಿ 20 ಕನ್ನಡ ವಾಹಿನಿಗೆ ಸ್ವಾಗತ. ಅರಸೀಕೆರೆ ತಾಲೂಕಿನ ಕೆಂಕೆರೆ ಗ್ರಾಮದಲ್ಲಿ ಅಕ್ರಮ ಮದ್ಯ ಮಾರಾಟಕ್ಕೆ ಕೂಡಲೇ ಬ್ರೇಕ್ ಹಾಕುವಂತೆ ಹಾಗೂ ಗ್ರಾಮದ ಚಿನ್ನಿನಹಳ್ಳಿ ಗಡಿ ಬಳಿ ಇರುವ ಮದ್ಯದ ಅಂಗಡಿ ಮುಚ್ಚುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ. ಇದೊಂದೇ ಗ್ರಾಮದಲ್ಲಿ ಅಕ್ರಮ ಮದ್ಯ ಸೇವಿಸಿ 2 ತಿಂಗಳ ಅವಧಿಯಲ್ಲಿ ಒಂದೇ ಗ್ರಾಮದ 5-6 ಮಂದಿ ಸಾವನ್ನಪ್ಪಿದ್ದಾರೆ. ಬಸವಲಿಂಗಪ್ಪ, ರೇಣುಕಯ್ಯ, ಸಿದ್ದಲಿಂಗಯ್ಯ ಮೃತ ವ್ಯಕ್ತಿಗಳು. ಮೃತಪಟ್ಟವರು ಇನ್ನೂ ಬಾಳಿ ಬದುಕಬೇಕಾದ ಮಧ್ಯಮ ವಯಸ್ಕರೇ ಆಗಿರುವುದು ಗ್ರಾಮಸ್ಥರಲ್ಲಿ ಭಯ ತರಿಸಿದೆ. ಚಿಲ್ಲರೆ ಇತರೆ ಅಂಗಡಿ ಮಾತ್ರವಲ್ಲದೆ ದಿನಸಿ ಅಂಗಡಿಯಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡಲಾಗ್ತಾ ಇದೆ ಎಂದು ಗ್ರಾಮಸ್ಥರು ದೂರಿದರು. ಗ್ರಾಮದಲ್ಲಿಯೇ ಮದ್ಯ ಸಿಗ್ತಾ ಇರೋದ್ರಿಂದ ಯುವಕರು ಕುಡಿತಕ್ಕೆ ದಾಸರಾಗ್ತಾ ಇದ್ದಾರೆ. ಕೂಡಲೇ ಅಕ್ರಮ ಮದ್ಯ ಮಾರಾಟಕ್ಕೆ ಬ್ರೇಕ್ ಹಾಕುವಂತೆ ಒತ್ತಾಯಿಸಿದರು. ಇರೋದ್ರಿಂದ ನಾವು ಎಲ್ಲ ಗ್ರಾಮಸ್ಥರು ಮೊನ್ನೆ ನಾವು ಮಾತಾಡಿದಾಗ ಅಧಿಕಾರಿಗಳ ಮುಂದೆ ನಾವು ಮಾತಾಡಿದ್ದೇನಂತಂದರೆ ಇಲ್ಲಿ CL2 ಇದೆ, ಅವರು ಹಾಸನ್ನವರು ಓನರ್ ಅವರು. ನಾವು ಇದು ಇಲ್ಲಿ ಹತ್ರ 3 ಕಿಲೋಮೀಟರ್ ಇರೋದ್ರಿಂದಲೂ ಸಮಸ್ಯೆ ಏನಂದರೆ 3 ಕಿಲೋಮೀಟರ್ ಒಬ್ಬ ವೆಹಿಕಲ್ ಇರಲ್ಲ, ನಡ್ಕೊಂಡು ಹೋಗಿ ಬರುವಾಗ ಆಕ್ಸಿಡೆಂಟ್ ಆಗುತ್ತೆ ಅಂತ ಜನಗಳು ಅಭಿಪ್ರಾಯ ಮಾಡ್ತಾರೆ. ಅದಿಲ್ಲ ಅಂತ ಅಂದರೆ ಅಲ್ಲಿಗೂ ಹೋಗೋದಿಲ್ಲ. ಆ ಲೈಸೆನ್ಸ್ನೇ ಕ್ಯಾನ್ಸಲ್ ಮಾಡಿಬಿಟ್ಟು ಬೇಕಾದ್ರೆ ನಾವು ಪಂಚಾಯತಿಯಿಂದ ಊರಿಂದ ಏನು ಬೇಕು ಅದನ್ನು ಮಾಡಿಕೊಡೋ ಜವಾಬ್ದಾರಿ ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ 2 ತಿಂಗಳಲ್ಲಿ 6 ರಿಂದ 7 ಜನ ಹೋಗಿದ್ದಾರೆ ಸರ್. 6 ರಿಂದ 7 ಜನ. ಹರೀಶ್ ಅಂತ ಸರ್. ನಮಗೆ 72 ವರ್ಷ. ನಾವು ಯಾವ ಎಣ್ಣೆ ಏನು ಡ್ರಿಂಕ್ಸ್ ಮಾಡ್ತಾ ಇರೋದ್ರಿಂದ ನಮ್ಗೆ BP ಇಲ್ಲ, ಶುಗರು ಇಲ್ಲ. ನಾನು ಎಣ್ಣೆ ಕುಡಿಯೋನಲ್ಲ, ನನ್ನಷ್ಟು ಬೈದಾರ ಯಾರೂ ಇಲ್ಲ. ಸಖತ್ ಎಣ್ಣೆ ಕುಡಿಯೋನಲ್ಲ ಬೈದಿಡೋದ್ರಿ, ಸಾಯ್ತೀರ ಅಂತ. ಈಗ ನೋಡಿ ನಮ್ಮ ಕಾಲದಲ್ಲಿ, ಆ ಕಾಲದಲ್ಲಿ ದೀರ್ಘಾಯಸ್ಸು ಜಾಸ್ತಿ ಇತ್ತು. ಬರೀ ಒಂದಷ್ಟು ಎಣ್ಣೆ ಕುಡಿಯೋರಷ್ಟೇ, ಎಣ್ಣೆ ಇರಲಿಲ್ಲ. ಈಗ ಹುಡುಗರು ಎಲೆಕ್ಷನ್ಗಳು ಬಂದ ಮೇಲೆ ಕುಡಿದು ಮಧ್ಯಕ್ಕೆ 25 ವರ್ಷ 30 ವರ್ಷ 30 ವರ್ಷ ಸತ್ತೋಗ್ತಿದ್ದಾರೆ. ನನ್ನಷ್ಟು ಬೈದಾರ ಯಾರೂ ಇಲ್ಲ. ಜಾಸ್ತಿ ಇದೆ, ಎಣ್ಣೆ ಜಾಸ್ತಿ ಇದೆ. ಹನ್ನೊಂದು ಮನೇಲಿ ವರ್ಷ ಫುಲ್ ಡ್ರಿಂಕ್ಸ್ ಮಾಡಿ ಬರ್ತಾರೆ. ಡ್ರಿಂಕ್ಸ್ ಮಾಡಿ ಬಂದ್ಬಿಟ್ಟು ಮನೇಲಿ ಗಲಾಟೆ ಮಾಡ್ತಾರೆ. ಊಟ ಮಾಡೋಕ್ಕೆ ನೆಮ್ಮದಿ ಇಲ್ಲ. ಮನೇಲಿ ಊಟ ಮಾಡಿದ ಮಿಸಸ್ನ ಬೈತಾರೆ, ಬಾಯಿ ಬಂದಂಗೆ ಆಚೆಗೆ ಹೋಗುವಂತಾರೆ, ಹೆಂಗೆ ಬೇಕಂಗೆ ಆಚೆಗೆ ನುಗ್ತಾರೆ. 70 ವರ್ಷ ಹೊಡೆದ್ರೆ ಸತ್ತೋತಾರೆ. ಎಣ್ಣೆ ಮಾರೋರ ಮನೆಗೆ ಹೋಗಿ ಕೇಳಿದ್ರೆ ನಾವು, ನಾನು ಬಂಡವಾಳ ಹಾಕಿರೋದು ನಮ್ಮ ಮನೇಲಿ ಮಾಡ್ತಾ ಇರೋದು, ನಿಮ್ಮಪ್ಪ ನೀನು ಕರೆಕ್ಟಾಗಿ ಇಟ್ಕ ಅಂತಾರೆ. ನಮ್ಮ ಅಪ್ಪಂಗೆ ಹೊಡಿಬೇಕಾ? 70 ವರ್ಷ ಆಯ್ತು, ಏನು ಮಾಡ್ಬೇಕು ನಾವು? ನೆಮ್ಮದಿಲ್ಲ ಸರ್ ಮನೇಲಿ. ಮತ್ತು ಇವಾಗೆಲ್ಲ ಇಷ್ಟೆಲ್ಲ ಹೇಳಿ ಎಲ್ಲರನ್ನೂ ಕರೆಸಿ ಮನವಿ ಕೊಟ್ಟರು ಜೋಬಲ್ಲಿ ಇಟ್ಕೊಂಡು ಮಾಡ್ತಾರೆ. ಏನು ಮಾಡ್ತೀರಾ? ಮಾಡ್ತೀನಿ ಅಂತ ಕೇಳ್ತಾರೆ. ಇಲ್ಲೆಲ್ಲ ರಾಜಕೀಯದವ್ರು ಕುಂಬಕು, ಇವ್ರಿಗೆ ಬಿಡಿಸ್ಕೊಂಬಂದು ಕೊಡ್ತಾರೆ. ಬಿಡಿಸ್ಕೊಂಬತ್ತಾರೆ, ಹೋಗಿ ಎಲ್ಲರೂ ಹೋಗಿ ರಾಜಕೀಯದೆಲ್ಲ ಹೋಗಿ ಬಿಡಿಸ್ಕೊಂಬತ್ತಾರೆ. ಇವ್ರು ಬಲ ಕೊಡ್ತಾರೆ. ಅವರೇ ರಾಜಕಾರಣದಲ್ಲಿ ಮುಂದಿರೋದ್ರಿಂದ ಇವ್ರು ಓಟ್ ಹಾಕ್ಸ್ತಾರೆ ನಮಗೆ. ಇವರೆಲ್ಲ ನಮಗೆ ಬೆಂಬಲ ಕೊಡ್ತಾರೆ ಅಂತ ಹೇಳ್ಬಿಟ್ಟು ಅವ್ರನ್ನ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 20 ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ಪಡೆಯುವುದಕ್ಕೆ ಟಿವಿ 20 ವಾಹಿನಿಯನ್ನು ಲೈಕ್ ಮಾಡಿ, ವಿಡಿಯೋಗಳನ್ನು ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. HCN ಕೇಬಲ್ 842 ನಂಬರ್ನಲ್ಲಿ ಹುಕ್ಕೇರಿ ತಾಲೂಕು ಹಾಗೂ ಸಂಕೇಶ್ವರದ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. PCN ಕೇಬಲ್ 129 ನಂಬರ್ನಲ್ಲಿ ಹಾರುಗೆರೆ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. ರಾಯಬಾಗ್ ಡಿಜಿಟಲ್ ಚಾನೆಲ್ ಕೇಬಲ್ 80ನೇ ನಂಬರ್ನಲ್ಲಿ ರಾಯಬಾಗ ತಾಲೂಕಿನ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಲಭ್ಯ. UDCN ಕೇಬಲ್ ನೆಟ್ವರ್ಕ್ ಉಗಾರ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ನಿಮ್ಮ ಟಿವಿ 20 ಕನ್ನಡ ವಾಹಿನಿಯೂ ಲಭ್ಯ.